ಬ್ರೇಕ್ ನಂತರ ಸುವರ್ಣ ನ್ಯೂಸ್ಗೆ ಸ್ವಾಗತ. ಸುದ್ದಿ ಸಾಕಷ್ಟಿವೆ, ಅದಕ್ಕೂ ಮುಂಚೆ ಮತ್ತೊಮ್ಮೆ ಹೆಡ್ಲೈನ್ಸ್. ಮುಂದಿನ ಚುನಾವಣೆಗೆ ಈಗಿನಿಂದಲೇ ಲೆಕ್ಕಾಚಾರ. ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಯಲು ಈಶ್ವರಪ್ಪ ಗಟ್ಟಿ ನಿರ್ಧಾರ. ಸಾರಥ್ಯ ವಹಿಸಿಕೊಳ್ಳಲು ಮುಂಚೂಣಿಯಲ್ಲಿ ನಳಿನ್ ಕುಮಾರ್. ಮುಗಿಯಿತು ಸ್ಥಳೀಯ ಚುನಾವಣಾ ಕದನ. ಹಲವೆಡೆ ಗೊಂದಲದಿಂದ ಅಡ್ಡಿಯಾಯಿತು ಮತದಾನ. ಮಾರ್ಚ್ 11ರ ಫಲಿತಾಂಶದತ್ತ ಎಲ್ಲರ ಗಮನ. ನಿತ್ಯಾನಿಗೆ ಕಡಿಮೆಯಾಗಿಲ್ಲ ವೀರಶೈವ ಮಠಗಳ ಮೇಲೆ ಆಸೆ. ತಾನು ಲಿಂಗಾಯತ ಅನ್ನೋದು ಕಪಟಿಯ ಹೊಸ ವರ್ಷೆ. ಚೆನ್ನೈನ ತಿರುವಣ್ಣಾಮಲೈ ಧ್ಯಾನಪೀಠಕ್ಕೂ ಬಂದಿದೆ ಕುತ್ತು. ದೆಹಲಿ ಬ್ಯಾಟ್ಸ್ಮನ್ಗೆ ಸಂಕಷ್ಟದ ಸಮಯ ಶುರು. ಕಳಪೆ ಫಾರ್ಮ್ಗೆ ಬೆಲೆ ತೆತ್ತ ವೀರು. ಕೊನೆಗೂ ಎಂಡ್ ಆಗೋಯ್ತ ಸೆಹ್ವಾಗ್ ಕೆರಿಯರ್. ಈ ಲವ್ ಸ್ಟೋರಿ ಸಖತ್ ಸಿಂಪಲ್. ತೆರೆ ಮೇಲೆ ಹೊಸ ಹುಡುಗರ ಕಮಾಲ್. ನೀನಂದ್ರೆ ಇಷ್ಟ ಕಣೋ ಚಿತ್ರವು ನಾಳೆ ರಿಲೀಸ್. ಚುನಾವಣೆ ಅಂದಮೇಲೆ ಒಂದಷ್ಟು ಗಿಮಿಕ್, ಆಶ್ಚರ್ಯಕರ ಘಟನೆಗಳು ಇರಲೇಬೇಕು. ಈ ಸಲದ ಸ್ಥಳೀಯ ಸಂಸ್ಥೆ ಚುನಾವಣೆ ಕೂಡ ಇದಕ್ಕೆ ಹೊರತಾಗಿರಲಿಲ್ಲ. ಇಂಥ ಒಂದಷ್ಟು ಬೆಳವಣಿಗೆಗಳನ್ನು ಬನ್ನಿ ನೋಡ್ಕೊಂಡ್ಬರೋಣ. ಮತಗಟ್ಟೆಯಲ್ಲಿ ಬ್ಲೂ ಫಿಲ್ಮ್ ನೋಡಿದ ಅಧಿಕಾರಿ, ಫ್ಯಾನ್ ತೆಗೆದು ಸೆಕೆ ಅನುಭವಿಸಿದ ಸಿಬ್ಬಂದಿ, ಮನಸ್ಸು ಬದಲಿಸಿ ಮತ ಹಾಕಿದ ಪೇಜಾವರ ಶ್ರೀ. ಇಂದಿನ ಸ್ಥಳೀಯ ಸಂಸ್ಥೆ ಚುನಾವಣೆ ಹಲವು ಆಶ್ಚರ್ಯಕರ ಘಟನೆಗಳಿಗೆ ಸಾಕ್ಷಿಯಾಯಿತು. ಚಾಮರಾಜನಗರದಲ್ಲಿ ಮತದಾನದ ವೇಳೆಯೇ ಅಧಿಕಾರಿಯೊಬ್ಬ ಮೈಮರೆತು ಅಶ್ಲೀಲ ಚಿತ್ರ ವೀಕ್ಷಿಸುತ್ತಿದ್ದ. 28ನೇ ವಾರ್ಡ್ನ 52ನೇ ಮತಗಟ್ಟೆ ಕೇಂದ್ರದಲ್ಲಿ ಪರಶಿವಮೂರ್ತಿ ಎಂಬಾತ ಈ ಮಹಾನ್ ಕಾರ್ಯ ಮಾಡಿದ್ದಾನೆ. ಸಾಲದ್ದಕ್ಕೆ ಇದನ್ನು ಪ್ರಶ್ನಿಸಿದ ಮತದಾರರಿಗೆ ಆವಾಜ್ ಹಾಕಿದ. ಕೊನೆಗೆ ಸ್ಥಳಕ್ಕೆ ಭೇಟಿ ಕೊಟ್ಟ ಚುನಾವಣಾಧಿಕಾರಿಗಳು ಪೋಲಿ ಅಧಿಕಾರಿಯನ್ನು ಬೇರೆಡೆ ಸ್ಥಳಾಂತರ ಮಾಡಿ ಮೊಬೈಲನ್ನು ವಶಕ್ಕೆ ಪಡೆದರು. ಇನ್ನು ಪೇಜಾವರ ಮಠಾಧೀಶರು ಬೆಳಿಗ್ಗೆ ಮತ ಹಾಕುವುದಿಲ್ಲ ಅಂತ ಹೇಳಿ ದೂರ ಉಳಿದಿದ್ರು. ಈವರೆಗೆ ಯಾವುದೇ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ನಾನು ಭಾಗವಹಿಸಿಲ್ಲ, ಹೀಗಾಗಿ ಮತ ಹಾಕಲ್ಲ ಅಂತ ಬೆಳಿಗ್ಗೆ ಹೇಳಿದರು. 2 ಚುನಾವಣೆಯಲ್ಲಿ ಮಾತ್ರ ಮತದಾನ ಮಾಡಿದ್ದೇನೆ. ಇದರಲ್ಲಿ ಮತದಾನ ಮಾಡಬಾರದು ಅಂತೇನಿಲ್ಲ. ನಮಗೆಲ್ಲರೂ ನಮಗೆ ಪರಿಚಿತರೇ ಬೇಕಾದವರೇ. ಯಾರಿಗೆ ಮಾಡಬೇಕೆಂಬುದೇ ನಮಗೆ ಗೊತ್ತಾಗ್ತಾ ಇಲ್ಲ. ಪಕ್ಷದ ಪ್ರಶ್ನೆಯೂ ಇಲ್ಲ, ಪಾಲಿಸಿ ಪ್ರಶ್ನೆಯೂ ಇಲ್ಲ, ಬರೀ ಅಡ್ಮಿನಿಸ್ಟ್ರೇಷನ್, ಆಡಳಿತ ಇಷ್ಟೇ. ಆದರೆ ಮಧ್ಯಾಹ್ನ ಅವರು ತಮ್ಮ ಮನಸ್ಸು ಬದಲಿಸಿದ್ರು. ಮತಕೇಂದ್ರಕ್ಕೆ ಬಂದು ವೋಟ್ ಹಾಕಿದ್ರು. ಟಿವಿಯಲ್ಲಿ ದೊಡ್ಡ ಚರ್ಚೆ ಪ್ರಾರಂಭ ಆಯಿತು, ದೊಡ್ಡ ಇಶ್ಯೂ ಆಯಿತು. ಹೀಗಾಗಬಾರದು. ಮತದಾನದ ಬಗ್ಗೆ ಜನರಿಗೆ ಅಸಡ್ಡೆ ಉಂಟಾಗಬಾರ್ದು. ನನ್ನ ಇದು ಈ ಥರದ ಪ್ರಚಾರ ಆಗಿದ್ದರಿಂದ ಜನರಿಗೆ ತಪ್ಪು ರಾಂಗ್ ಮೆಸೇಜ್ ಹೋಗಬಾರ್ದು. ಅದಕ್ಕೋಸ್ಕರ ಮತದಾನದ ಬಗ್ಗೆ ಜನರಿಗೆ ವಿಶ್ವಾಸ ಕಡಿಮೆಯಾಗಬಾರ್ದು ಎಂಬ ಉದ್ದೇಶದಿಂದ ಇದು ಇಶ್ಯೂ ಆಗಬಾರ್ದು. ಇನ್ನು ಕಾರವಾರದಲ್ಲಿ ಚುನಾವಣಾ ಸಿಬ್ಬಂದಿ ಸಂಕಟ ಅನುಭವಿಸಿದ್ರು. ಕಡಲ ತಡಿಯಲ್ಲಿ ಬಿಸಿಲಿನ ಅಬ್ಬರ ಜಾಸ್ತಿ ಇದೆ. ಆದರೆ ಕೆಲವೊಂದು ಮತಗಟ್ಟೆಯಲ್ಲಿ ಫ್ಯಾನ್ಗಳನ್ನು ತೆಗೆದುಹಾಕಲಾಯಿತು. ಯಾಕಂದರೆ ಸೀಲಿಂಗ್ ಫ್ಯಾನ್ ಪಕ್ಷೇತರ ಅಭ್ಯರ್ಥಿಗಳ ಗುರುತಿನ ಚಿಹ್ನೆ. ಹೀಗಾಗಿ ಮತಗಟ್ಟೆಯಲ್ಲಿದ್ದ ಫ್ಯಾನ್ಗಳನ್ನು ತೆಗೆದುಹಾಕಲಾಯಿತು. ಇನ್ನೂ ವಿಚಿತ್ರ ಅಂದರೆ ಕೆಲವು ಮತಗಟ್ಟೆಯಲ್ಲಿ ಚುನಾವಣಾ ಸಿಬ್ಬಂದಿ ಚಹಾ ಕೂಡ ಕುಡಿಯುವಂತಿಲ್ಲ. ಯಾಕಂದರೆ ಚಹಾ ಕಪ್ ಇಲ್ಲಿನ ಅಭ್ಯರ್ಥಿಗಳ ಚಿಹ್ನೆಯಾಗಿದೆ. ಇತ್ತ ನೆಲಮಂಗಲದಲ್ಲಿ ಮಂಗಳಮುಖಿಯರು ಮತದಾನ ಮಾಡಿ ಆಶ್ಚರ್ಯ ಮೂಡಿಸಿದರು. ನೆಲಮಂಗಲ ಪುರಸಭೆಯ 2ನೇ ವಾರ್ಡ್ನಲ್ಲಿ 11ಕ್ಕೂ ಹೆಚ್ಚು ಮಂಗಳಮುಖಿಯರು ವೋಟ್ ಮಾಡಿದರು. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಕಪಟಿ ಸ್ವಾಮಿ ನಿತ್ಯಾನಂದ ವಿವಾದಗಳ ಬೆನ್ನು ಹತ್ತೋದನ್ನ ಬಿಡುವಂತೆ ಕಾಣ್ತಾ ಇಲ್ಲ. ಇವತ್ತು ಕೂಡ ವಿವಾದಾತ್ಮಕ ಹೇಳಿಕೆಯೊಂದನ್ನು ನೀಡಿ ಕರ್ನಾಟಕದ ಬಹುದೊಡ್ಡ ಸಮುದಾಯವನ್ನೇ ರೊಚ್ಚಿಗೇಳುವಂತೆ ಮಾಡಿದ್ದಾನೆ. ಅವನೇನ್ ಹೇಳ್ದ ನೀವೇ ನೋಡಿ. ಶುರುವಾಗಿದೆ ಕಪಟಿ ನಿತ್ಯಾನ ಹೊಸ ವರಸೆ. ಬದಲಾಯಿತು ನಿತ್ಯಾನಂದನ ಸಮುದಾಯ.
ತಾನು ಲಿಂಗಾಯತ ಎಂದ ನಿತ್ಯಾನ ಸುತ್ತ ವಿವಾದಗಳು ಸುತ್ತಿಕೊಳ್ಳುತ್ತಲೇ ಇವೆ. ಒಂದು ವಿವಾದದಿಂದ ತಪ್ಪಿಸಿಕೊಳ್ಳಲು ಇನ್ನೊಂದು ವಿವಾದ ಸೃಷ್ಟಿಸಿಕೊಳ್ಳುತ್ತಿದ್ದಾನೆ ಕಪಟಿ ನಿತ್ಯ. ಇದೀಗ ಬಿಡದಿ ಆಶ್ರಮದಲ್ಲಿ ಕುಳಿತು ಇನ್ನೊಂದು ವಿವಾದಾತ್ಮಕ ಹೇಳಿಕೆಯನ್ನ ನೀಡಿ ವೀರಶೈವ ಮಠಾಧೀಶರ ಕೆಂಗಣ್ಣಿಗೆ ಗುರಿಯಾಗಿದ್ದಾನೆ. ಹೌದು, ಮಹಾಲಿಂಗೇಶ್ವರ ಮಠದ ಆಸ್ತಿಯ ಕಬಳಿಕೆಗೆ ಸ್ಕೆಚ್ ಹಾಕಿದ್ದ ನಿತ್ಯಾನಂದ ಈಗ ತನ್ನ ಸಮುದಾಯವನ್ನೇ ಬದಲಿಸಲು ಹೊರಟಿದ್ದಾನೆ. ಮೂಲತಃ ಮೊದಲಿಯಾರ್ ಸಮುದಾಯಕ್ಕೆ ಸೇರಿದ ನಿತ್ಯ ನಾನು ಲಿಂಗಾಯತ ಸಮುದಾಯಕ್ಕೆ ಸೇರಿದವನು ಅಂತ ಹೇಳಿಕೆ ನೀಡಿ ಇನ್ನೊಂದು ವಿವಾದವನ್ನ ಹುಟ್ಟುಹಾಕಿದ್ದಾನೆ. ಕರ್ನಾಟಕ were called Lingayats, same people are only called in Tamil Nadu Saiva Velalar, because both community has the habit of wearing linga. They have the same tradition of wearing linga and getting initiated, everything, including the last rites, everything is same. ತಮಿಳುನಾಡಿನಲ್ಲಿ ಶೈವರು, ಕರ್ನಾಟಕದಲ್ಲಿ ಲಿಂಗಾಯತರು. ನಾವು ಲಿಂಗ ಧರಿಸ್ತೇವೆ, ಅಷ್ಟೇ ಅಲ್ಲ ಇಬ್ಬರ ಸಂಪ್ರದಾಯವೂ ಒಂದೇ ಅಂತ ತನ್ನ ನಿಲುವನ್ನ ಸ್ಪಷ್ಟಪಡಿಸಿದ್ದಾನೆ ನಿತ್ಯಾನಂದ. ಇನ್ನು ತಾನು ಲಿಂಗಾಯತನೆಂಬ ನಿತ್ಯಾನ ಹೇಳಿಕೆಯನ್ನ ಸುವರ್ಣ ನ್ಯೂಸ್ ಜನರ ಮುಂದಿಟ್ಟಿತ್ತು. ಮಠಕ್ಕೊಂದು ಹೇಳಿಕೆ ನೀಡುವ ನಿತ್ಯಾನ ಕಪಟಿಯಾಟವನ್ನ ಬಿತ್ತರಿಸಿತ್ತು. ಆದ್ರೆ ಇದಕ್ಕೆ ನಿತ್ಯಾನಂದ ಹೇಳಿದ್ದೇನು ಗೊತ್ತಾ? ನಾನು ಲಿಂಗಾಯತ ಎಂಬುದನ್ನ ಇಡೀ ಕರ್ನಾಟಕಕ್ಕೆ ಗೊತ್ತುಪಡಿಸಿದ ಸುವರ್ಣ ನ್ಯೂಸ್ಗೆ ಧನ್ಯವಾದಗಳು ಅಂತ ಇನ್ನೊಂದು ಬಂಡತನದ ಹೇಳಿಕೆ ನೀಡಿದ್ದಾನೆ. Thanks for Swarna TV to making the whole Karnataka know that I belong to Lingayat community. I am from the Lingayat community. ಅಷ್ಟೇ ಅಲ್ಲ, ಮುಂದುವರೆದ ನಿತ್ಯ ಸುವರ್ಣ ನ್ಯೂಸ್ ಅಭಿಯಾನದಿಂದ ನನ್ನ ಬೆಂಬಲಿಗರ ಸಂಖ್ಯೆ ಹೆಚ್ಚಾಗುತ್ತಿದೆ. ದೊಡ್ಡ ದೊಡ್ಡ ಸಂಘಟನೆಗಳು, ಹಿರಿಯ ಅಧಿಕಾರಿಗಳು ನನ್ನ ಬೆಂಬಲಕ್ಕೆ ನಿಂತಿದ್ದಾರೆ. ಅವರ ಜೊತೆ ಮಾತಾಡಲು ಪುರುಸೊತ್ತೇ ಇಲ್ಲ ಅಂತ ನಾಚಿಕೆಗೇಡಿನ ಹೇಳಿಕೆ ನೀಡಿ ಆಶ್ಚರ್ಯ ಹುಟ್ಟಿಸಿದ್ದಾನೆ. ಇನ್ನೊಂದೆಡೆ ಚೆನ್ನೈನಲ್ಲೂ ನಿತ್ಯಾನಂದನಿಗೆ ತೀವ್ರ ಮುಖಭಂಗವಾಗಿದೆ. ತಿರುವಣ್ಣಾಮಲೈ ಧ್ಯಾನಪೀಠವನ್ನ ತಮಿಳುನಾಡು ಸರ್ಕಾರ ವಶಪಡಿಸಿಕೊಳ್ಳುವ ಸಾಧ್ಯತೆ ಇದೆ. ಈ ಸಂಬಂಧ ಚೆನ್ನೈ ವಿಭಾಗೀಯ ಪೀಠ ನಿತ್ಯಾನಂದನಿಗೆ ನೋಟಿಸ್ ಜಾರಿ ಮಾಡಿದೆ. ಒಟ್ನಲ್ಲಿ ಜಟ್ಟಿ ನೆಲಕ್ಕೆ ಬಿದ್ರೂ ಮೀಸೆ ಮಣ್ಣಾಗಿಲ್ಲ ಅನ್ನುವಂತೆ ನಿತ್ಯ ತನ್ನ ಕಪಟಿಯಾಟವನ್ನ ಮುಂದುವರಿಸಿದ್ದಾನೆ. ಆದ್ರೆ ಅದ್ಯಾವಾಗ ಬುದ್ಧಿ ಬರುತ್ತೆ ಅನ್ನುವುದಕ್ಕೆ ಕಾಲವೇ ಉತ್ತರಿಸಬೇಕಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಕಪಟ ಸನ್ಯಾಸಿ ನಿತ್ಯಾನಂದನ ವಿರುದ್ಧ ಸೂಕ್ತ ಕ್ರಮ ತೆಗೆದುಕೊಳ್ಳಲು ಆಗ್ರಹಿಸಿ ಹಲವು ಸಂಘಟನೆಗಳು ಸರ್ಕಾರಕ್ಕೆ ಮನವಿ ಮಾಡಿವೆ. ಇಂದು ಬೆಂಗಳೂರಿನಲ್ಲಿ ಡಿಸಿಎಂ ಅಶೋಕ್ ಅವರನ್ನ ಭೇಟಿ ಮಾಡಿದ ಸಂಘಟನೆಯ ಪ್ರಮುಖ ಮುಖಂಡರು ಈ ಕೂಡಲೇ ನಿತ್ಯಾನಂದನನ್ನ ಗಡೀಪಾರು ಮಾಡಬೇಕೆಂದು ಆಗ್ರಹಿಸಿದ್ರು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಸಿದ್ರು. ರಾಜ್ಯದಿಂದ ಗಡೀಪಾರು ಮಾಡಬೇಕಂತ ನಾವು ವಿನಂತಿ ಮಾಡ್ತೀವಿ. ಅಖಿಲ ಭಾರತ ವೀರಶೈವ ಮಹಾಸಭಾ ಒಂದು ವೀರಶೈವ ಕರ್ನಾಟಕ ಹೊರ ಹಾಕಿದ್ರೆ ಸಮಾಜಕ್ಕೆ ಕರ್ನಾಟಕ ಬೆಳಗ್ಗೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಇವತ್ತು ಲಿಂಗ ಇಳಿಯೋದಕ್ಕಿಂತ ಮುಂಚೆ ದಯವಿಟ್ಟು ಇದ್ರ ಬಗ್ಗೆ ಸಾಮಾಜಿಕತೆಯನ್ನು ಉಂಟು ಮಾಡೋದಕ್ಕಿಂತ ಪೂರ್ವದಲ್ಲಿ ಸರ್ಕಾರ ದಯವಿಟ್ಟು ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು. ನಮ್ಮವ್ರನ್ನ ತರಬೇಡಿ, ನೀವು ನಮ್ಗೆ ನೀವು ನಮ್ಮವ್ರೆ ಗೌಡ್ ಲಿಂಗಾಯತ್ರಿಲ್ವ ನಮ್ಮಲ್ಲಿ. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ನ ನಂತರ.